ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಇಲ್ಲಿ ಒಂದಾಗಿ ರೈತರ ದಿನವನ್ನು ಆಚರಿಸಲು ಸೇರಿದ್ದೇವೆ. ನಮ್ಮ ಜೀವನಕ್ಕೆ ಅನ್ನ ನೀಡುವ ದೇಶದ ಬೆನ್ನೆಲುಬಾಗಿರುವ ರೈತನನ್ನು ಸ್ಮರಿಸಿ ಗೌರವ ಸಲ್ಲಿಸುವುದೇ ಈ ದಿನದ ಉದ್ದೇಶ. ಈ ಮಹತ್ವದ ದಿನದಂದು ಎಲ್ಲ ರೈತ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು ಮತ್ತು ಗೌರವ. ಇಂದು ನಾವು ಎಲ್ಲರೂ ಸೇರಿ ರೈತ ದಿನವನ್ನು ಆಚರಿಸುತ್ತಿದ್ದೇವೆ. ಈ ದಿನ ನಮ್ಮ ಜೀವನಕ್ಕೆ ಅನ್ನ ನೀಡುವ ರೈತನಿಗೆ ಗೌರವ ಸಲ್ಲಿಸುವ ದಿನವಾಗಿದೆ. ರೈತನು ನಮ್ಮ ದೇಶದ ನಿಜವಾದ ಬೆನ್ನೆಲುಬು. ಅವನು ಇಲ್ಲದೆ ನಮ್ಮ ಜೀವನ ಬದುಕಲು ಸಾಧ್ಯವೇ ಇಲ್ಲ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಾವು ಸೇವಿಸುವ ಪ್ರತಿಯೊಂದು ಆಹಾರವೂ ರೈತನ ಶ್ರಮದ ಫಲ. ಬಿಸಿಲು, ಮಳೆ, ಚಳಿ ಯಾವುದನ್ನು ಲೆಕ್ಕಿಸದೆ ಹೊಲದಲ್ಲಿ ದುಡಿಯುವ ರೈತನ ಬದುಕು ತುಂಬಾ ಕಷ್ಟದ್ದು. ಆದರೆ ಆ ಕಷ್ಟದ ಮಧ್ಯೆಯೂ ಅವನು ದೇಶಕ್ಕೆ ಆಹಾರ ಒದಗಿಸುತ್ತಾನೆ. ಅದಕ್ಕಾಗಿ ರೈತನನ್ನು ಅನ್ನದಾತ ಎಂದು ಕರೆಯಲಾಗುತ್ತದೆ. ಭಾರತ ಒಂದು ಕೃಷಿ ಪ್ರಧಾನ ದೇಶ. ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಆರ್ಥಿಕ ವ್ಯವಸ್ಥೆ ಎಲ್ಲವೂ ಕೃಷಿಯ ಮೇಲೆ ಅವಲಂಬಿತವಾಗಿದೆ. ರೈತರು ಬೆಳೆ ಬೆಳೆಸುವುದರಿಂದಲೇ ದೇಶದ ಆಹಾರ ಭದ್ರತೆ ಸಾಧ್ಯವಾಗಿದೆ. ರೈತನು ಬಲಿಷ್ಠನಾದರೆ ದೇಶವು ಬಲಿಷ್ಠವಾಗುತ್ತದೆ. ಇಂದಿನ ಕಾಲದಲ್ಲಿ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ನೀರಿನ ಕೊರತೆ, ಹವಾಮಾನ ಬದಲಾವಣೆ, ಬೆಳೆ ನಷ್ಟ ಮತ್ತು ಕಡಿಮೆ ಬೆಲೆಗಳು ರೈತನ ಜೀವನವನ್ನು ಕಠಿಣವಾಗಿಸುತ್ತಿವೆ. ಈ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರದ ಜೊತೆಗೆ ಸಮಾಜವು ಸಹಾಯ ಮಾಡಬೇಕು. ರೈತನ ಶ್ರಮಕ್ಕೆ ನ್ಯಾಯಸಮ್ಮತ ಬೆಲೆ ಸಿಕ್ಕಾಗ ಮಾತ್ರ ಅವನ ಬದುಕು ಸುಧಾರಿಸುತ್ತದೆ. ನಾವು ಎಲ್ಲರೂ ರೈತರಿಗೆ ಸಣ್ಣ ಸಣ್ಣ ರೀತಿಯಲ್ಲಿ ಸಹಾಯ ಮಾಡಬಹುದು. ಆಹಾರವನ್ನು ವ್ಯರ್ಥ ಮಾಡದೇ ಇರುವುದರಿಂದಲೇ ರೈತನ ಶ್ರಮಕ್ಕೆ ಗೌರವ ತೋರಿಸಬಹುದು. ಸ್ಥಳೀಯವಾಗಿ ಬೆಳೆಯುವ ಉತ್ಪನ್ನಗಳನ್ನು ಬಳಸುವುದು ಕೂಡ ರೈತರಿಗೆ ಬೆಂಬಲ ನೀಡುವ ಒಂದು ಮಾರ್ಗವಾಗಿದೆ. ಯುವ ಜನತೆ ಕೃಷಿಯ ಮಹತ್ವವನ್ನು ಅರಿತು ಹೊಸ ತಂತ್ರಜ್ಞಾನ ಮತ್ತು ಹೊಸ ಆಲೋಚನೆಗಳನ್ನು ಕೃಷಿಗೆ ತರಬೇಕು. ಕೃಷಿ ಒಂದು ಗೌರವಿತ ಕೆಲಸ ಎಂಬ ಮನೋಭಾವ ಎಲ್ಲರಲ್ಲೂ ಬೆಳೆಯಬೇಕು. ಕೊನೆಯಲ್ಲಿ ಹೇಳಬೇಕೆಂದರೆ, ರೈತನಿಲ್ಲದೆ ಜೀವನ ಇಲ್ಲ. ಅವನ ಶ್ರಮವನ್ನು ಸದಾ ಗೌರವಿಸೋಣ. ಈ ರೈತ ದಿನದಂದು ನಾವು ರೈತನ ಬೆಂಬಲಕ್ಕೆ ನಿಲ್ಲೋಣ ಎಂಬ ಸಂಕಲ್ಪ ಮಾಡೋಣ. ಎಲ್ಲ ರೈತ ಬಂಧುಗಳ ಜೀವನ ಸುಖ ಸಮೃದ್ಧಿಯಿಂದ ತುಂಬಿರಲಿ. ಎಲ್ಲರಿಗೂ ರೈತ ದಿನದ ಶುಭಾಶಯಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಧನ್ಯವಾದಗಳು.